ಬೇಸಿಕ್ ಆಪ್ರೇಷನ್ಸ್. ಏನು ಬೇಸಿಕ್ ಆಪ್ರೇಷನ್ಸ್ ಅಂತ ಅಂದರೆ ಇದರಲ್ಲಿ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ ಆ್ಯಂಡ್ ಡಿವಿಷನ್ ಇಷ್ಟನ್ನು ಕವರ್ ಮಾಡ್ತಾ ಇದ್ದೇನೆ. ಸೊ ಮುಖ್ಯವಾಗಿ ಇಂಟೀಜರ್ಸ್ ಅಂದ ತಕ್ಷಣ ಇಟ್ ಈಸ್ ರೆಪ್ರೆಸೆಂಟೆಡ್ ವಿತ್ ಝೆಡ್ ಅಥವಾ ಐ. ಸೆಟ್ ಆಫ್ ನಂಬರ್ಸ್ ವಿಚ್ ಇನ್ಕ್ಲೂಡ್ಸ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ನಂಬರ್ಸ್ 0, 1, 2, 3, 4 etc. So -1, -2, -3, -4 etc. Infinite numbers it includes. Both positive, ಇವೆಲ್ಲ ಪಾಸಿಟಿವ್ ನಂಬರ್ಸ್, ಇವು ನೆಗೆಟಿವ್ ನಂಬರ್ಸ್, ಇವೆಲ್ಲ ಇನ್ಕ್ಲೂಡ್ ಆಗಿರ್ತವೆ. ಇವನ್ನ ನಾವು ಆ್ಯಡು ಸಬ್ಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ತುಂಬ ಮಕ್ಕಳು ತುಂಬ ಕನ್ಫ್ಯೂಷನ್ಸಲ್ಲಿರ್ತಾರೆ. ಸೊ ಇದನ್ನು ಆ್ಯಡ್ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೂ ಸಹ ಸೈನ್ ಮಲ್ಟಿಪ್ಲಿಕೇಶನ್ ಮಾಡೋದನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಈ ಬೇಸಿಕ್ ಟಿಪ್ಸನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಆ್ಯಡ್ ಮಾಡಬೇಕಾದ್ರೆ, ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಎಕ್ಸಾಂಪಲ್ಸ್ ಮೂಲಕ ನಾನು ಹೇಳ್ತೇನೆ. ಎರಡು ಸೇಮ್ ಸೈನ್ ಇದ್ದರೆ ಆ್ಯಡ್ ಮಾಡಿ. ಉದಾಹರಣೆಗೆ -2, -3 ಎರಡು ಸೇಮ್ ಸೈನ್ ಇದೆ, ಆ್ಯಡ್ ಮಾಡ್ತಾ ಇದ್ದೇನೆ. ಎಷ್ಟು? ಎರಡು ಸೇಮ್ ಸೈನ್ ಇದ್ದಾಗ -2, -3 ಎರಡು ಸೇಮ್ ಇದೆ, ಮೈನಸ್ ಇದೆ, ಸೇಮ್ ಸೈನ್ ಇದ್ದಾಗ ಆ್ಯಡ್ ಮಾಡಿ 5. ಯಾವ ಸೈನ್ ಹಾಕಬೇಕು? ಸೇಮ್ ಸೈನ್ ಹಾಕಬೇಕು ಅಥವಾ ಗ್ರೇಟರ್ ನಂಬರ್ ಸೈನ್ ಅಂತ ಕನ್ಸಿಡರ್ ಮಾಡಿ. ಸೇಮ್ ಸೈನ್ ಅಥವಾ ಗ್ರೇಟರ್ ನಂಬರ್ ಸೈನ್. ಯಾವಾಗಲೂ ಸೈನ್ ಮಲ್ಟಿಪ್ಲೈ ಮಾಡಬೇಡಿ. -*- ಅಂತ ಮಾಡ್ತಾರೆ, ಅದು ತಪ್ಪು, ಅದು ಮಾಡಂಗಿಲ್ಲ. ಸೇಮ್ ಸೈನ್ ಇದ್ದಾಗ ಆ್ಯಡ್ ಮಾಡಿ, ಪುಟ್ ದ ಸೇಮ್ ಸೈನ್. 2 ಪ್ಲಸ್ ಇದೆ, 2 + 3 ಎರಡು ಸೇಮ್ ಸೈನ್ ಇದೆ, +2 + 3 ಎರಡು ಸೇಮ್ ಸೈನ್ ಇದೆ, ಆ್ಯಡ್ ಮಾಡಬೇಕು, ಪುಟ್ ದ ಸೇಮ್ ಸೈನ್, +5. ಪ್ಲಸ್ನ ಮೆನ್ಷನ್ ಮಾಡದೇ ಇದ್ರೂ ಆಗುತ್ತೆ, ಪ್ಲಸ್ ಇಲ್ಲಿ ಬರೀದೇ ಇದ್ರೂ ಆಗುತ್ತೆ. ಸೊ ಜಸ್ಟ್ 5 ಅಂತ ಬರೆದ್ರೆ ಸಾಕು. ಸೊ ಸೇಮ್ ಸೈನ್ ಇದ್ದಾಗ ಆ್ಯಡ್ ಮಾಡಬೇಕು, ಪುಟ್ ಸೇಮ್ ಸೈನ್ ಫಾರ್ ಆನ್ಸರ್ಸ್. ಸೊ ಸೆಕೆಂಡ್ ರೂಲ್, ಇದು ರೂಲ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ರೂಲ್ 1 ಅದು ರೂಲ್ 1. ಸೊ ರೂಲ್ 2 ಏನು ಅಂತಂದ್ರೆ ಡಿಫ್ರೆಂಟ್ ಸೈನ್ ಇದ್ದಾಗ, ಡಿಫ್ರೆಂಟ್ ಸೈನ್ ಇದ್ರೆ ಸಬ್ಟ್ರಾಕ್ಟ್ ಮಾಡಿ. ಸೇಮ್ ಸೈನ್ ಆ್ಯಡ್ ಮಾಡಬೇಕು. ಸೇಮ್ ಸೈನ್ ಇದೆ, ಎರಡು ಮೈನಸ್ ಇದೆ, ಆ್ಯಡ್ ಮಾಡಿದ್ದೀನಿ. ಎರಡು ಪ್ಲಸ್ ಇದೆ, ಆ್ಯಡ್ ಮಾಡಿದ್ದೀನಿ. ಡಿಫ್ರೆಂಟ್ ಸೈನ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು. ಒಂದು -2 + 3, -2 + 3 ಒಂದು ಪ್ಲಸ್ಸು ಒಂದು ಮೈನಸ್ ಇದೆ. ಸೊ ಡಿಫ್ರೆಂಟ್ ಸೈನ್ ಇದ್ದಾಗ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟು 3ಯಲ್ಲಿ 2 ಕಳೀರಿ, ಸಬ್ಟ್ರಾಕ್ಟ್ ಮಾಡಿ, ಆನ್ಸರ್ 1. ಸೊ ಗ್ರೇಟರ್ ನಂಬರ್ ಸೈನ್ ಹಾಕಬೇಕು. ಯಾವಾಗಲೂ ಯಾವ ಸೈನ್ ಹಾಕಬೇಕು? ಈಗ ಸಬ್ಟ್ರಾಕ್ಟ್ ಮಾಡಾಯಿತು, ಸಬ್ಟ್ರಾಕ್ಟ್ ಮಾಡಾದ್ಮೇಲೆ ಯಾವ ಸೈನ್ ಹಾಕಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಸೊ ಯಾವಾಗಲೂ ಸಬ್ಟ್ರಾಕ್ಟ್ ಮಾಡಿದಾಗ ಗ್ರೇಟರ್ ನಂಬರ್ ಸೈನ್ನೇ ಹಾಕಬೇಕು. ನಂಬರ್ 2 ಇಸ್ ಗ್ರೇಟರ್, ನಂಬರ್ 3 ಇಸ್ ಗ್ರೇಟರ್. ಆ 3ಗೆ ಇರ್ತಕ್ಕಂಥ ಸೈನು ಪ್ಲಸ್. ಸೊ +1 ಇಸ್ ದಿ ಆನ್ಸರ್. ಸಪೋಸ್ 2 - 3 ಇದೆ ಅಂತಂದರೆ, ಸೊ ಇದೀಗ 2ಗೆ ಯಾವ ಸೈನ್ ಇದೆ ಅಂತಂದರೆ ಕೆಲವು ಮಕ್ಕಳು ಮೈನಸ್ ಅಂತ ಹೇಳ್ತಾರೆ. 2ಗೆ ಇದೆಲ್ಲ ಸೈನು, 2ಗೆ ಅದ್ರ ಮುಂದೆ ಇರ್ತಕ್ಕಂಥದ್ದು ಇಲ್ಲಿ ಸೈನ್ ಇಲ್ಲ ಅಂದರೆ ಪ್ಲಸ್ ಅಂತ ನಾವು ಅನ್ಕೋಬೇಕು. ದಿಸ್ ಇಸ್ ಅಂಡರ್ಸ್ಟುಡ್, ಪ್ಲಸ್ ಇಸ್ ದೇರ್ ಅಂತ. ಸೊ 3ಗೆ ಮೈನಸ್ ಇದೆ, 3ಗೆ ಇದು ಸೈನು, 2ಗೆ ಇಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಅಂತ. ಹಾಗಾದರೆ ಒಂದು ಪ್ಲಸ್ಸು ಒಂದು ಮೈನಸ್ ಇದೆ ಅಂದರೆ ಡಿಫ್ರೆಂಟ್ ಸೈನು, ಬೇರೆ ಸೈನ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನು, ಸಬ್ಟ್ರಾಕ್ಟ್ ಮಾಡಿದ್ವಿ. ಇಲ್ಲಿ ಪ್ಲಸ್ಸು ಒಂದು ಮೈನಸ್ ಡಿಫ್ರೆಂಟ್ ಸೈನು, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಗ್ರೇಟರ್ ನಂಬರ್ ಸೈನ್ ಹಾಕಬೇಕು. ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ, 3ಯಲ್ಲಿ 2 ಕಳೆದ್ರೆ 1. ಸೊ ಇದರಲ್ಲಿ ಇವೆರಡರಲ್ಲಿ ಗ್ರೇಟರ್ ನಂಬರ್ ಯಾವುದು ಅಂತ ಹೇಳಿದ್ರೆ 3 ನೋಡಬೇಕು. 3ಗೆ ಸೈನು ಮೈನಸ್ಸು, ಸೊ ಗ್ರೇಟರ್ ನಂಬರ್ ಸೈನ್ ಮೈನಸ್ ಆಗ್ತಾ ಇದ್ದೀನಿ. ಸೊ ದಿಸ್ ಈಸ್ ಅಡಿಷನ್ ಸಬ್ಟ್ರಾಕ್ಷನ್ನು. ಸಬ್ಟ್ರಾಕ್ಟ್ ಮಾಡಿದಾಗ ಗ್ರೇಟರ್ ನಂಬರ್ ಸೈನ್, ಪುಟ್ ಗ್ರೇಟರ್ ನಂಬರ್ ಸೈನ್. ಸೊ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ನು.
ಸೊ ಎರಡೇ ರೂಲು ಅಡಿಷನ್ ಸಬ್ಟ್ರಾಕ್ಷನ್ಗೆ. ಸೊ ಆ್ಯಡ್ ಮಾಡಬೇಕು, ಎರಡು ಸೇಮ್ ಸೈನ್ ಇದ್ರೆ ಆ್ಯಡ್ ಮಾಡಿ, ಪುಟ್ ದ ಸೇಮ್ ಸೈನ್. ಎರಡು ಸೇಮ್ ಸೈನ್ ಇದೆ, ಆ್ಯಡ್ ಮಾಡಿ, ಪುಟ್ ದ ಸೇಮ್ ಸೈನ್. ಪ್ಲಸ್ ಪ್ಲಸ್ ಇದೆ, ಪ್ಲಸ್ಸೇ ಆಗ್ತಾ ಇದ್ದೀನಿ. ಇಲ್ಲಿ ಡಿಫ್ರೆಂಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಿ. ಒಂದು ಪ್ಲಸ್ಸು ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸಬ್ಟ್ರಾಕ್ಟ್ ಮಾಡಿ 3ಯಲ್ಲಿ 2 ಕಳೆದ್ರೆ 1, ಗ್ರೇಟರ್ ನಂಬರ್ 3, 3ಗೆ ಪ್ಲಸ್ ಇದೆ, ಸೊ ಪ್ಲಸ್ ಆಗ್ತಾ ಇದೆ. ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಡಿಫ್ರೆಂಟ್ ಸೈನು, ಸಬ್ಟ್ರಾಕ್ಟ್ ಮಾಡಿದ್ದೀನಿ, ಸೊ ಗ್ರೇಟರ್ ನಂಬರ್ ಸೈನ್. I had put the greater number sign. So now we'll move on to multiplication. ಮಲ್ಟಿಪ್ಲಿಕೇಶನ್ ನಾವು ಕಲಿಯೋಕ್ಕಿಂತ ಮುಂಚೆ ನಾವು ಇಂಪಾರ್ಟೆಂಟಾಗಿ ಕಲಿಬೇಕಾಗಿರ್ತಕ್ಕಂಥದ್ದು ಸೈನ್ ಮಲ್ಟಿಪ್ಲಿಕೇಶನ್. ಸೈನನ್ನು ಮಲ್ಟಿಪ್ಲೈ ಮಾಡೋದನ್ನು ಬಹ್ಯಾಟ್ ಮಾಡ್ಕೊಳ್ಳಿ. ನಂಬರ್ಸ್ನ ಹೇಗೆ ಮಲ್ಟಿಪ್ಲೈ ಮಾಡೋದು ಬಹ್ಯಾಟ್ ಮಾಡ್ತೀರಿ ಹಾಗೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ನೋಡಿ ಎರಡು ಸೇಮ್ ಸೈನ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಇಲ್ಲಿ ನೋಡಿ, ಇದನ್ನೇ ಇಲ್ಲಿ ಫಾಲೋ ಮಾಡ್ತೀರಾ ಕೆಲವರು. ತುಂಬ ಮಕ್ಕಳಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು, ಈವನ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸೂ ಸಹ ಇದೇ ಥರ ಮಿಸ್ಟೇಕ್ಸ್ಗಳನ್ನ ಮಾಡ್ತಾರೆ. ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೈನ್ ಮಲ್ಟಿಪ್ಲೈ ಮಾಡೋಂಗಿಲ್ಲ. ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತ ಬರೆದು ಬಿಡ್ತಾರೆ, ಮಾಡೋಂಗಿಲ್ಲ. ಸೊ ಸಬ್ಟ್ರ್ಯಾಕ್ಟ್ ಮಾಡಬೇಕಾದ್ರೆ ಆ್ಯಡು ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಿ, ಆ್ಯಡು ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ಸೈನ್ ಮಲ್ಟಿಪ್ಲೈ ಮಾಡಬೇಡಿ. ಸೊ ಜಸ್ಟ್ ಗ್ರೇಟರ್ ನಂಬರ್ ಸೈನ್ ಹಾಕಿ. 3ಗೆ ಪ್ಲಸ್ ಇದೆ, ಪ್ಲಸ್ ಹಾಕಿದ್ದೀನಿ. 3ಗೆ ಮೈನಸ್ ಇದೆ, ಮೈನಸ್ ಹಾಕಿದ್ದೀನಿ. ಗ್ರೇಟರ್ ನಂಬರ್ ಸೈನು. ನೀವೇನಾದರೂ ಸೈನ್ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ದೆನ್ ಯು ವಿಲ್ ಗೆಟ್ 0 ಮಾರ್ಕ್ಸ್ ಫಾರ್ ದ್ಯಾಟ್. ಸೊ ಈಗ ಸೈನ್ ಮಲ್ಟಿಪ್ಲಿಕೇಶನ್ ಇದನ್ನು ಫಸ್ಟ್ ಬಹ್ಯಾಟ್ ಮಾಡ್ಕೋಬೇಕು. ಮಲ್ಟಿಪ್ಲಿಕೇಶನು ನಂಬರ್ನ ಮಲ್ಟಿಪ್ಲೈ ಮಾಡೋನಾಗ ಮಾತ್ರ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ವಿಲ್ ಸಿ ಸೈನ್ ಮಲ್ಟಿಪ್ಲಿಕೇಶನ್ದು ಒಂದಷ್ಟು ಕ್ವಶನ್ಸ್ಗಳನ್ನ ನೋಡೋಣ. ಈಗ 2 ಇಂಟು 3 ಅಂತ ಹೇಳ್ತೀವಿ. ಸೊ 2 3s 6 ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದೀವಿ. 2ಗೆ ಯಾವ ಸೈನ್ ಇದೆ ಅಂದರೆ ಏನೂ ಇಲ್ಲ, ಇಲ್ಲಿ ಪ್ಲಸ್ ಅಂತ ಅನ್ಕೋಬೇಕು. 3ಗೆ ಯಾವ ಸೈನ್ ಇದೆ ಅಂದರೆ ಪ್ಲಸ್ ಅಂತ ಅನ್ಕೋಬೇಕು. ಇದು ಆಪರೇಷನ್ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು, ವೆದರ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಆರ್ ಡಿವೈಡ್ ಆರ್ ಆ್ಯಡ್ ಆರ್ ಸಬ್ಟ್ರಾಕ್ಟ್ ಅಂತ. ಸೊ ಇಂಟು ಇದ್ದಾಗ ಆಬ್ವಿಯಸ್ಲಿ ಯು ಹ್ಯಾವ್ ಟು ಮಲ್ಟಿಪ್ಲೈ 2 ಇಂಟು 3. 2 3s 6 that I have multiplied. Plus sign I have to put because here it is plus, here also it is plus, plus into plus, plus. So plus sign ಅನ್ನ ಬರೆದೇ ಇದ್ರು it is understood that need not to write if it is a single number ಅಷ್ಟೇ ಇದ್ರೆ ಅಟ್ಯಾಚ್ಡ್ ವಿತ್ ಏನೂ ಇಲ್ಲ ಅಂತ ಅಂದರೆ, ಸೊ ಜಸ್ಟ್ ನಾವು 6 ಅಂತ ಬರೆದ್ರೆ ಅದು ಅಂಡರ್ಸ್ಟುಡ್, ಅದು ಪ್ಲಸ್ ಅಂತ ಅರ್ಥ. ಈವನ್ ಇಫ್ ಇಟ್ ಇಸ್ ರೈಟ್, ಇಫ್ ಯು ರೈಟ್ ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಸೊ ನೆಕ್ಸ್ಟು -2 ಇಂಟು -3 ತಗೊಳ್ತಾ ಇದ್ದೀನಿ. ಎರಡೂ ಸೇಮ್ ಸೈನ್ ಇದೆ. ಈ ಇಂಟು ಇಲ್ಲ ಅಂದಿದ್ರೆ ಆ್ಯಡ್ ಮಾಡ್ತಾ ಇದ್ರಿ. ಈ ಇಂಟು ಇರೋದ್ರಿಂದ ನೀವು ಮಲ್ಟಿಪ್ಲೈ ಮಾಡಬೇಕು. 2 3s 6. ಮೈನಸ್ ಇಂಟು ಮೈನಸ್ ಪ್ಲಸ್, ಸೈನ್ ಮಲ್ಟಿಪ್ಲೈ ಮಾಡಬೇಕು. ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸಪೋಸ್ 2 ಇಂಟು -3 ಇತ್ತು ಅನ್ಕೊಳ್ಳಿ, ಇಂಟು ಇದೆ. ಸೊ ಯು ಕ್ಯಾನ್ ಪುಟ್ ದಿ ಬ್ರಾಕೆಟ್. ಬ್ರಾಕೆಟ್ ಅಂದ್ರೂ ಅದು ಇಂಟು ಅಂತಲೇ ಅರ್ಥ. ಅಥವಾ ಜಸ್ಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್ 2 ಇಂಟು -3. ನಂಬರ್ನ ಮಲ್ಟಿಪ್ಲೈ ಮಾಡಿ, ಇಂಟು ಸೈನ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಬೇಕು. 2 3s 6 ಅಂತ ತಗೊಳ್ತಾ ಇದ್ದೀನಿ. ಇದಕ್ಕೆ 2ಗೆ ಏನು ಸೈನ್ ಇದೆ ಅಂತಂದರೆ ಏನೂ ಇಲ್ಲ ಅಂದರೆ ಅರ್ಥ ಪ್ಲಸ್ ಅಂತ ಅರ್ಥ. ಸೊ ಇಲ್ಲಿ ಪ್ಲಸ್ ಅಂತ ಕನ್ಸಿಡರ್ ಮಾಡಿಕೊಂಡು ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಹಾಕಬೇಕು. ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಹಾಕಂಗಿಲ್ಲ. ಸೈನ್ ಮಲ್ಟಿಪ್ಲೈ ಮಾಡಿ, ಸೈನ್ ಮಲ್ಟಿಪ್ಲಿಕೇಶನ್ ಮಾಡಿ ಸೈನನ್ನು ಹಾಕಬೇಕು. ನೆಕ್ಸ್ಟು -2 ಇಂಟು 3. ಸೊ ನೋಡಿ, ಇದಕ್ಕೆ ಮೈನಸ್ ಇದೆ, ಇದಕ್ಕೆ ಪ್ಲಸ್ ಇದೆ. 2 3s 6. ನಂಬರ್ ಇಂಟು ಇರೋದ್ರಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 2 3s 6 ಮೈನಸ್ ಇಂಟು ಪ್ಲಸ್, ಇದು ಏನೂ ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ. ಸೊ ಮೈನಸ್, ಇದು ಮೈನಸ್ಸು ಇಂಟು ಪ್ಲಸ್. ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ಐ ರಿಪೀಟೆಡ್ಲಿ ಟೆಲಿಂಗ್ ದಿಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ದಿಸ್ ಈಸ್ ಹೌ ಮಲ್ಟಿಪ್ಲಿಕೇಶನ್ ಹ್ಯಾಸ್ ಟು ಬಿ ಡನ್. ಸೊ ದಟ್ ಯು ಹ್ಯಾವ್ ಟು ಕನ್ಸಿಡರ್ ಹಿಯರ್. ನಂಬರ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು. ವೆನ್ ಯು ಮಲ್ಟಿಪ್ಲೈ numbers, multiply the sign also. So this is what you have to remember. Write down correctly and practice it
without fail. With practice you will get. On some examples I will give you, so do that together. Then you will understand. If any doubts you can call me and clarify it. So this is multiplication part. Now multiplication. Now we'll move on to division. Division, same rule for multiplication what we have followed, same rule has to be followed in the division also. So for example 4 divided by 2. So divide means you can write like this, 4 divided by 2. 4 sign is plus, 2 sign is also plus. 2 2s are 4, answer is 2. Which sign has to put? ಇದನ್ನ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಡಿವೈಡೆಡ್ ಬೈ ಅಂತನಾರು ಮೈಂಡಲ್ಲಿ ಮೆಮರೈಸ್ ಮಾಡ್ಕೊಳ್ಳಿ, ಅಥವಾ ಪ್ಲಸ್ ಇಂಟು ಪ್ಲಸ್ ಅಂತನಾರು ಮಾಡ್ಕೊಳ್ಳಿ. ಸೊ ಬೋತ್ ಆರ್ ಸೇಮ್ ಮಲ್ಟಿಪ್ಲಿಕೇಶನ್ಗೆ ಏನು ರೂಲ್ ಫಾಲೋ ಮಾಡ್ತೀವೋ ಅದೇ ಥರ ರೂಲ್ನ ಫಾಲೋ ಮಾಡಿ. ಮಲ್ಟಿಪ್ಲೈ ಮಾಡಬೇಕಾದ್ರೂ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಮಲ್ಟಿಪ್ಲೈ ಮಾಡಿ, ನಂಬರ್ನ ಡಿವೈಡ್ ಮಾಡಬೇಕಾದ್ರೂ ಸೈನ್ ಮಲ್ಟಿಪ್ಲೈ ಮಾಡಿ. ದ ಆನ್ಸರ್ ವಿಲ್ ಬಿ ರೈಟ್. ಅನದರ್ ಎಕ್ಸಾಂಪಲ್, say for example -6 -2 -6 -2 ಈ ಥರ ಡಿವೈಡ್ ಇದೆ ಅಂತಂದರೆ ಎಕ್ಸಾಂಪಲ್ 1, ಎಕ್ಸಾಂಪಲ್ 2, -6 by -2 ಎರಡೂ ಸೇಮ್ ಸೈನ್ ಇದೆ. ಆಸ್ ಯೂಶುವಲ್ ಡಿವೈಡ್ ಮಾಡ್ತೀರಿ, 2 1s are 2 3s are 3 is the answer. ಇಲ್ಲಿ ಸೈನನ್ನು ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕಾದ್ರೂ ಸೈನ್ ಮಲ್ಟಿಪ್ಲೈ ಮಾಡಬೇಕು. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ +3 is the answer. Example 3 I'll take -6 divided by 2 if you consider. -6 divided by 2. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಡಿವೈಡ್ ಇರೋದ್ರಿಂದ ಡಿವೈಡ್ ಮಾಡಿ, 2 3s are, ಸೊ ಆನ್ಸರ್ ಇಸ್ 3. ಸೊ ಸೈನ್ ಯಾವ್ದು ಹಾಕ್ಬೇಕು ಇದಕ್ಕೆ? ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಹಾಕ್ಬೇಕು. ದೆನ್ ಎಕ್ಸಾಂಪಲ್ 4 you have to consider 6 by -2. 6 by -2 ಇದ್ದಾಗ ನೀವು 6ನ 2 ಇಂದ ಡಿವೈಡ್ ಮಾಡಬೇಕು. 2 3s are 6, ಆನ್ಸರ್ ಇಸ್ 3. ಯಾವ ಸೈನ್ ಹಾಕಬೇಕು? 6ಗೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆ, ಇಲ್ಲಿ ನ್ಯೂಮರೇಟರ್ಲಿ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ದ ಡಿವಿಷನ್. ಆಸ್ ಯೂಶುವಲ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತೀರಿ? ನಂಬರ್ನ ಮಲ್ಟಿಪ್ಲೈ ಮಾಡಿ ಸೈನ್ ಮಲ್ಟಿಪ್ಲೈ ಮಾಡ್ತೀರಿ, ಹಾಗೇನೆ ನಂಬರ್ನ ಡಿವೈಡ್ ಮಾಡಿ ಸೈನ್ ಮಲ್ಟಿಪ್ಲೈ ಮಾಡ್ತೀರಿ, ಯು ವಿಲ್ ಗೆಟ್ ದ ಆನ್ಸರ್. ಸೊ ದಿಸ್ ಇಸ್ ಆಲ್ ಫಾರ್ ಬೇಸಿಕ್ ಆಪರೇಷನ್ಸ್ ಇನ್ ಮ್ಯಾಥಮೆಟಿಕ್ಸ್. For integers, addition, subtraction, multiplication and divisions. Remember, add or subtract ಮಾಡಬೇಕಾದ್ರೆ sign multiply ಮಾಡಬೇಡಿ. That is the only mistakes that everyone do that. So you have to avoid that. Just you have to greater number sign you have to put the if it in case addition and subtraction. If it is multiplication and division, you have to multiply the sign. ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ, ಸೈನ್ ಮಲ್ಟಿಪ್ಲೈ ಮಾಡಿ. ನಂಬರ್ನ ಆ್ಯಡ್ ಮಾಡ್ತಾ ಇದ್ದೀರಿ ಅಥವಾ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ಗ್ರೇಟರ್ ನಂಬರ್ ಸೈನ್ ಹಾಕಿ. ದಟ್ಸ್ ಆಲ್. ಎರಡೇ ರೂಲು. ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಮಲ್ಟಿಪ್ಲೈ ಮಾಡಿ, ನಂಬರ್ನ ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರೆ ಗ್ರೇಟರ್ ನಂಬರ್ ಸೈನ್ ಹಾಕಿ. ಇಷ್ಟೇ ವ್ಯತ್ಯಾಸ. ದಟ್ ಯು ಹ್ಯಾವ್ ಟು ಫಾಲೋ. ದಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್.